ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ರಾಜ್ಯದ ಕಂದಾಯ ಮಂತ್ರಿಯೂ ಆಗಿರ್ತಕ್ಕಂಥ ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧವಾಗಿ ಇದೀಗ ಬಿಜೆಪಿ ನಾಯಕರು ಆಗಿರ್ತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಭೂಕಬಳಿಕೆ ಒಂದು ಗಂಭೀರ ಸ್ವರೂಪದ ಆರೋಪ ಮಾಡಿರ್ತಕ್ಕಂಥದ್ದು. ಏನು ಕೋಲಾರ ತಾಲೂಕಿನ ಗರುಡನಪಾಳ್ಯ ಗ್ರಾಮಕ್ಕೆ ಸೇರುವಂತಹ ಸರ್ವೆ ನಂಬರ್ 46 ಮತ್ತು 47ರಲ್ಲಿ ಸುಮಾರು 21.16 ಎಕರೆ ಈ ಒಂದು ಸರ್ಕಾರಕ್ಕೆ ಸೇರಬೇಕಾಗಿದ್ದಂತಹ ಏನು ಸ್ಮಶಾನ ಜಾಗ ಮತ್ತೆ ಕೆರೆಯ ಜಾಗವನ್ನ ಸಚಿವ ಕೃಷ್ಣ ಬೈರೇಗೌಡರು ಒತ್ತುವರಿ ಮಾಡಿಕೊಂಡು ಅವರ ಹೆಸರಿಗೆ ಒಂದು ಖಾತೆಯನ್ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಸ್ವರೂಪದ ಆರೋಪವನ್ನ ಇತ್ತೀಚೆಗೆ ಸದನದಲ್ಲಿ ಹೊರಿಸಿದ್ರು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ನಾನಾ ತರಹದ ಒಂದು ಹೇಳಿಕೆಗಳು ಇದೀಗ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಈ ಒಂದು ಗರುಡನಪಾಳ್ಯ ಗ್ರಾಮದ ಬಳಿ ಏನು ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಸೇರಿದಂತಹ ಒಂದು ನಿವಾಸ ಇದೆ. ಆ ಒಂದು ಪ್ರದೇಶದಲ್ಲಿ ಸುಮಾರು 150ಕ್ಕೂ ಹೆಚ್ಚಿನ ಒಂದು ಎಕರೆ ಒಂದು ಜಾಗದಲ್ಲಿ ಅವರು ಸ್ವಾಧೀನದಲ್ಲಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು. ಈ ಒಂದು ಆರೋಪ ವಿಚಾರವಾಗಿ ಇದೀಗ ರಾಜಕೀಯ ನಾಯಕರು ನಾನಾ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಕೃಷ್ಣ ಬೈರೇಗೌಡ ಅವರ ವಿರುದ್ಧವಾಗಿ ಇದೀಗ ಒಂದು ಕ್ರಮಕ್ಕೆ ಒತ್ತಾಯಿಸಿ ಮತ್ತೆ ತನಿಖೆಯು ಕೂಡ ಒತ್ತಾಯ ಮಾಡುತ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸ್ಪಷ್ಟವಾಗಿ ಒಂದು ತಿರುಗೇಟನ್ನು ಕೂಡ ಈಗಾಗಲೇ ಸಚಿವ ಕೃಷ್ಣ ಬೈರೇಗೌಡ ಕೊಟ್ಟಿರ್ತಕ್ಕಂಥದ್ದು. ಏನು ಯಾವುದೇ ತನಿಖೆಯು ಕೂಡ ಸಿದ್ಧ, ಇದು ನಮ್ಮ ಪಿತ್ರಾರ್ಜಿತ ಒಂದು ಆಸ್ತಿಯಾಗಿರುತ್ತೆ ಅಂತಕ್ಕಂಥ ಮಾತನ್ನ ಈಗಾಗಲೇ ಸಚಿವ ಕೃಷ್ಣ ಬೈರೇಗೌಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಜಾಗದ ವಿಚಾರವಾಗಿ ಹಿಂದೆ ಕೂಡ ಅಂದ್ರೆ 1991ರಲ್ಲೂ ಕೂಡ ಈ ಬಗ್ಗೆ ಒಂದು ವಿವಾದ ಕೂಡ ಇತ್ತು. ಆ ಒಂದು ಜಮೀನಿನ ವಿಚಾರವಾಗಿ ದಿವಂಗತ ಸಿ ಬೈರೇಗೌಡರು ಸ್ವಾಧೀನದಲ್ಲಿದ್ದಂತಹ ಸಮಯದಲ್ಲಿ ಕೂಡ ಇದೇ ನರಸಾಪುರ ಗ್ರಾಮಸ್ಥರು ಕೂಡ ಏನು ಕೋಲಾರ ತಹಶೀಲ್ದಾರರಿಗೆ ಒಂದು ಪತ್ರವನ್ನು ಬರೆದಿದ್ರು. ಈ ಒಂದು ಜಾಗದಲ್ಲಿ ಸುಮಾರು 80 ಎಕರೆ ಏನು ಜಮೀನು ಒತ್ತುವರಿ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ದೂರನ್ನು ಕೊಟ್ಟಿದ್ರು. ಆದ್ರೆ ಆ ಒಂದು ದೂರಿನ ವಿಚಾರಣೆ ಸುಮಾರು 1995 ಕೂಡ ಆಗಿತ್ತು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೇ ಒಂದು ಮಾಹಿತಿ ಆಧಾರದಲ್ಲಿ ಸರ್ಕಾರಕ್ಕೆ ಸೇರ್ಬೇಕಾಗಿದ್ದಂತಹ ಒಂದು ಕೆರೆಯ ಒಂದು ಸ್ಥಳದಲ್ಲಿ ಇದೀಗ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಒಂದು ಖಾತೆ ಆಗಿರ್ತಕ್ಕಂಥದ್ದು. 2024ರಲ್ಲಿ ಅವರ ಹೆಸರಿಗೆ ಇದೀಗ ಒಂದು ಆಸ್ತಿ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಸಹಜವಾಗಿ ಇದೀಗ ಬಿಜೆಪಿ ನಾಯಕರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಏನು 21 ಎಕರೆ ಮತ್ತೆ 16 ಗುಂಟೆ ಜಾಗ ಏನಿದೆ ಇದು ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಸೇರಿದ್ದಲ್ಲ, ಇದು ಕೆರೆಯ ಒಂದು ಜಾಗ ಮತ್ತೆ ಸ್ಮಶಾನದ ಒಂದು ಜಾಗ ಆಗಿರುತ್ತೆ. ಹಾಗಾಗಿ ಈ ಒಂದ್ ಕಡೆ ಬಿಜೆಪಿ ನಾಯಕರು ಸಚಿವರ ಒಂದು ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಇದೆಲ್ಲವೂ ಕೂಡ ಒಂದು ರಾಜಕೀಯ ಪ್ರೇರಿತ ಒಂದು ಆರೋಪಗಳು ಅಂತಕ್ಕಂಥ ಒಂದು ವಿಚಾರವಾಗಿ ಈ ಎಲ್ಲ ಆರೋಪಗಳನ್ನು ಕೂಡ ಸಾರಾ ಸಗಟಾಗಿ ಇದೀಗ ಅವರು ತಳ್ಳಿ ಹಾಕಿರ್ತಕ್ಕಂಥದ್ದು. ಆದ್ರೆ ಈ ಮಧ್ಯೆ ಈ ಒಂದು ಜಾಗದಲ್ಲಿ ನಾವು ಗಮನಿಸೋದಾದ್ರೆ ಈ ಜಾಗದಲ್ಲಿ ವಿಶಾಲವಾಗಿರ್ತಕ್ಕಂಥ ಕೆರೆ ಇದೆ ಮತ್ತೆ ಸಾಕಷ್ಟು ಪ್ರದೇಶದಲ್ಲಿ ಈಗಾಗಲೇ ಅವರು ತೋಟಗಾರಿಕೆ ಒಂದು ಬೆಳೆಗಳನ್ನ ಬೆಳೀತಾ ಇದ್ರೆ ಕಳೆದ 16 ವರ್ಷಗಳಿಂದ ಈ ಒಂದು ಜಾಗದಲ್ಲಿ ಅವರು ಏನು ವಾಸವಾಗಿರ್ತಕ್ಕಂಥದ್ದು. ಏನು ಗರುಡನಪಾಳ್ಯ ಸರ್ವೆ ನಂಬರ್ 46 ಮತ್ತೆ 47ರಲ್ಲಿ ಸುಮಾರು 21 ಎಕರೆ 16 ಗುಂಟೆ ಸರ್ಕಾರಕ್ಕೆ ಸೇರಬೇಕಾಗಿದ್ದಂತಹ ಒಂದು ಏನು ಸ್ಮಶಾನ ಜಾಗ ಮತ್ತೆ ಕೆರೆಯ ಜಾಗ ಒತ್ತುವರಿ ಆಗಿದೆ ಅಂತಕ್ಕಂಥ ಒಂದು ಆರೋಪ ಇದೀಗ ಬಿಜೆಪಿ ನಾಯಕರದಾಗಿದೆ. ಆದ್ರೆ ನಾವು ಈ ಒಂದು ಸ್ಥಳದಲ್ಲಿ ಗಮನಿಸಿದ್ರೆ ಒಂದು ವಿಶಾಲವಾಗಿರ್ತಕ್ಕಂಥ ಕೆರೆ ಇದೆ. ಆದ್ರೆ ಈ ಒಂದು ಕೆರೆಯ ಸುತ್ತಮುತ್ತಲ ಪ್ರದೇಶದಲ್ಲಿ ಸುಮಾರು ತೋಟಗಾರಿಕಾ ಬೆಳೆಗಳನ್ನ ಸಚಿವ ಕೃಷ್ಣ ಬೈರೇಗೌಡ ಅವರು ಮತ್ತೆ ಅವರ ಸಂಬಂಧಿಕರು ಇಲ್ಲಿ ಒಂದು ಬೆಳ್ಕೊಳ್ತಾ ಬಂದಿದ್ದಾರೆ. ಮತ್ತೆ ಸುತ್ತಲೂ ಕೂಡ ಏನು ಎಲ್ಲಾ ಒಂದು ಜಮೀನಿಗೂ ಕೂಡ ಒಂದು ಕಾಂಪೌಂಡ್ ಅನ್ನು ಕೂಡ ಈಗಾಗಲೇ ಹಾಕಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಏನು ಸಚಿವ ಕೃಷ್ಣ ಬೈರೇಗೌಡ ಅವರ ಒಂದು ಒಡೆತನಕ್ಕೆ ಸೇರುವಂತಹ ಜಾಗದಲ್ಲಿ ಈ ಒಂದು ಕೆರೆಯ ಒಂದು ಜಾಗ ಯಾರದ್ದು ಮತ್ತೆ ಈ ಒಂದು ಸ್ಮಶಾನ ಜಾಗ ಖಂಡಿತ ಈ ಬಗ್ಗೆ ಖಂಡಿತ ಒಂದು ಸ್ಪಷ್ಟವಾಗಿ ಒಂದು ತನಿಖೆ ಕೂಡ ಆಗ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ರಾಜಕೀಯ ನಾಯಕರು ಆರೋಪ ಮಾಡಿದಂತ ತಕ್ಷಣ ಇದೆಲ್ಲವೂ ಕೂಡ ಇತ್ತೀಚೆಗೆ ಒಂದು ವೈಭವೀಕರಣ ಆಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಖಂಡಿತ ಈ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಒಂದು ತನಿಖೆಯನ್ನ ಮಾಡ್ಲಿ ಅಂತಕ್ಕಂಥ ಮಾತನ್ನು ಹೇಳಿರೋದ್ರಿಂದ ಖಂಡಿತ ಈ ಬಗ್ಗೆ ಒಂದು ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಈ ನಿಟ್ಟಿನಲ್ಲಿ ಒಂದು ತನಿಖೆ ಕೂಡ ಅವಶ್ಯಕತೆ ಇರತಕ್ಕಂಥದ್ದು. ಆದ್ರೆ ಈ ಮಧ್ಯೆ ಏನು ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಈ ಒಂದು ಕೋಲಾರ ತಾಲೂಕಿನ ಗರುಡನಪಾಳ್ಯ ಅಂತಂದ್ರೆ ಈಗ ಸಚಿವ ಕೃಷ್ಣ ಬೈರೇಗೌಡ ಅವರು ಏನು ಕಬಳಿಕೆ ಮಾಡಿದ್ದಾರೆ ಎನ್ನಲಾಗ್ತಾ ಇರತಕ್ಕಂಥ ಒಂದು ಜಾಗದ ಒಂದು ಸ್ಥಳ ಇರತಕ್ಕಂಥ ಗ್ರಾಮದಲ್ಲಿ ಎಷ್ಟೆಲ್ಲ ಒಂದು ಸರ್ಕಾರಿ ಜಮೀನ್ ಇದೆ ಮತ್ತೆ ಈ ಒಂದು ಸ್ಥಳದಲ್ಲಿ ಏಕಾರ ಬೆಸ್ಟ್ ಇದೆ ಮತ್ತೆ ಬಾಕಾರ ಬೆಸ್ಟ್ ಇದೆ ಮತ್ತೆ ಯಾರೆಲ್ಲ ಜನರು ಈ ಒಂದು ಗ್ರಾಮದಲ್ಲಿ ಎಷ್ಟು ಜಮೀನನ್ನು ಹೊಂದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೇಳಿ ಕೋಲಾರ ತಹಶೀಲ್ದಾರರಿಗೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಬಹಳಷ್ಟು ಒಂದು ಚರ್ಚೆ ಕೂಡ ಆಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಚರ್ಚೆ ಇದೀಗ ಬಹಳಷ್ಟು ಒಂದು ಅನುಮಾನ ಕೂಡ ಹುಟ್ಟಾಕಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಏನು ಬಂಗಾರಪೇಟೆ ಕಾಂಗ್ರೆಸ್ ಶಾಸಕರು ಆಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಸಚಿವ ಸ್ಥಾನದ ಒಬ್ಬ ಆಕಾಂಕ್ಷಿ ಕೂಡ ಆಗಿದ್ದಾರೆ, ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ಆಗಿದ್ದಾರೆ. ಹಾಗಾಗಿನೇ ಅವರು ಈ ರೀತಿಯಾಗಿ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧವಾಗಿ ದಾಖಲೆಗಳನ್ನ ಸಂಗ್ರಹ ಮಾಡ್ಲಿಕ್ಕೆ ಈ ರೀತಿಯಾಗಿ ಪತ್ರವನ್ನ ಕೋಲಾರ ತಹಶೀಲ್ದಾರರಿಗೆ ಬರೆದಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಹಾಗಾಗಿನೇ ಅವರು ಕೂಡ ಇದಕ್ಕೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಖಂಡಿತ ನಾನು ಯಾವತ್ತೂ ಕೂಡ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧವಾಗಿ ಮಾತನಾಡಿರೋ, ಜೊತೆಗೆ ಅವರ ಒಂದು ಏನು ಗ್ರಾಮದಲ್ಲಿರ್ತಕ್ಕಂಥ ಒಂದು ಜಮೀನಿನ ಮಾಹಿತಿ ನನಗೆ
ಇಲಾಖೆ ಮತ್ತೆ ನಾನು ಶಾಸಕ ಕೂಡ ಆಗಿರೋದ್ರಿಂದ ಖಂಡಿತ ಇದು ಸಾರಾ ಸಗಟಾಗಿ ಅಂದ್ರೆ ಏನು ಸಿಂಪಲ್ ಆಗಿ ಸಿಗ್ತಕ್ಕಂಥ ಇಷ್ಟು ಮಾಹಿತಿಗಳು ನಾವು ತಹಶೀಲ್ದಾರರನ್ನ ಕೇಳಿದ್ರೆ ಖಂಡಿತ ನಮ್ಗೆ ಕೊಡ್ತಾರೆ. ಆದ್ರೆ ನನ್ನ ಒಂದು ಲೆಟರ್ ಹೆಡ್ ಅಲ್ಲಿ ಈಗಾಗಲೇ ಪತ್ರ ಏನು ಹರಿದಾಡ್ತಾ ಇದೆ, ಆ ಒಂದು ಪತ್ರವನ್ನ ನಾನು ಬರ್ದಿಲ್ಲ, ಜೊತೆಗೆ ಅದರಲ್ಲಿ ಇರ್ತಕ್ಕಂಥ ಸಹಿ ಕೂಡ ನನ್ನದಲ್ಲ. ಮತ್ತೆ ಸಚಿವ ಕೃಷ್ಣ ಬೈರೇಗೌಡ ಅವರ ವಿರುದ್ಧವಾಗಿ ಈಗ ಬಿಜೆಪಿ ನಾಯಕರು ಮಾಡ್ತಾ ಇರ್ತಕ್ಕಂಥ ಆರೋಪ ಅದು ಕೇವಲ ಒಂದು ರಾಜಕೀಯ ಆರೋಪ ಅಂತಕ್ಕಂಥ ಮಾತನ್ನ ಇದೀಗ ಏನು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಹೇಳಿರ್ತಕ್ಕಂಥದ್ದು. ಮೊದಲನೇದಾಗಿ ನಾನು ಯಾವುದೇ ಮಾಹಿತಿಯನ್ನು ಕೇಳಿಲ್ಲ, ಆ ಪತ್ರ ನಂದಲ್ಲ. ಎರಡನೇದಾಗಿ ಆ ಪತ್ರವನ್ನು ಗಮನಿಸಿದಾಗ ಯಾರೋ ತಿದ್ದಿ ಆ ಗ್ರಾಮವನ್ನು ಬದಲಾಯಿಸ್ಕೊಂಡಿದ್ದಾರೆ. ಹಾಗಾಗಿ ಆ ಪತ್ರಕ್ಕೂ ಸಂಬಂಧ ಇಲ್ಲ. ಆ ಮಾಹಿತಿ ನಿಮ್ಮ ಕಂಪ್ಯೂಟ್ರಲ್ಲಿ ವ್ಯಾಟ್ಸಪ್ಪಲ್ಲಿ ನಿಮಗೆ ಸಿಕ್ಬಿಡ್ತದೆ, ದಿಶಾಂಕಲ್ಲಿ ಗೂಗಲಲ್ಲಿ ನಿಮಗೆ ಸಿಗಬೇಕಾದ್ರೆ ನಾನೇಕೆ ಅದನ್ನು ಮಾಹಿತಿ ಕೇಳಲಿ. ಇದು ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ಕೂಡ ತಮ್ಮ ಮೊಬೈಲಲ್ಲಿ ಸಿಕ್ಬಿಡ್ತಕ್ಕಂಥ ಮಾಹಿತಿ. ಇದೇನು ಗುಟ್ಟು ಮಾಹಿತಿ ಅಲ್ಲ. ಈ ಮಾಹಿತಿ ಬೇಕಾದರೆ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿಯನ್ನು ಕೇಳಿದ್ರೆ 1 ನಿಮಿಷದಲ್ಲಿ ಕೊಡ್ತಾನೆ. ಇದು ತಹಶೀಲ್ದಾರನ್ನು ಕೇಳಿ ತಗೊಳ್ಳುವಂಥ ಮಾಹಿತಿ ಅಲ್ಲ. ನಾನೊಬ್ಬ ಸೀನಿಯರು MLA ಆಗಿ, ಒಬ್ಬ KUDS ಚೇರ್ಮನ್ ಆಗಿ, ಒಬ್ಬ ಕ್ಯಾಬಿನೆಟ್ ರ್ಯಾಂಕಿನ ಚೇರ್ಮನ್ ಆಗಿ ನಾನು ಹೋಗಿ ಒಂದು ಮಾಹಿತಿ ಕೊಟ್ಟು ಪತ್ರ ಬರೀತೀನಾ? ನಾನು ಅಷ್ಟು ಅನ್ಮೆಚ್ಯೂರ್ಡ. ನಾನು ಕೂಡ 35 ವರ್ಷ ರಾಜಕಾರಣ ಮಾಡಿದ್ದೀನಿ. ಅಷ್ಟು ಅನ್ಮೆಚ್ಯೂರ್ಡ್ ಅಲ್ಲ. ಮಾಹಿತಿ ಬೇಕಾದರೆ ತರಿಸ್ಕೊಂಡು ನನಗೆ ಯಾರ ಮೇಲಾದರೂ ಕೂಡ ಲೋಪ ದೋಷ ಇದ್ದರೆ ಅದನ್ನು ನೇರವಾಗಿ ಬಹಿರಂಗವಾಗಿ ಮಾತಾಡ್ತಕ್ಕಂಥವನು ಎಸ್ ಎನ್ ನಾರಾಯಣಸ್ವಾಮಿ. ಯಾವುದೇ ಕಾರಣಕ್ಕೆ ಹಿಂದೆಯಿಂದ ಮಾತಾಡೋದಿಲ್ಲ, ಹಿಂದೆಯಿಂದ ಯಾರ ಮೇಲೂ ಆಪಾದನೆ ಮಾಡೋದಿಲ್ಲ. ನನ್ನ ಏನಿದ್ರು ಕೂಡ ನಾನು ನೇರ, ದಿಟ್ಟ, ನಿರಂತರ. ಇದು ನೋಡಿ, ರಾಜಕೀಯವಾಗಿ BJP ಮಾಡೋ ಕೆಲಸ ಇಲ್ವಲ್ಲಪ್ಪ. ಹಿಂದೆ ಕೂಡ ಆ ಒಬ್ಬ ಮುನ್ಸ್ವಾಮಿ ಅಂತಿದ್ದ MP ಪಾಪ 5 ವರ್ಷ ಡಬ್ಬ 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 ನೋಡ್ಕೊಳ್ತಾ ಇದ್ದ. ನೀವು ಮೀಡಿಯಾವರದನ್ನು ಹಾಕಿದ್ದೆ ಏನೋ ಆಗ್ಬಿಟ್ಟಿದೆ SL ಸಿಟಿಯಲ್ಲಿ ಗಾಲ್ಪಲ್ಲಿ ಅಂತ. 5 ವರ್ಷಗಳ ಕಾಲ ಅವ್ರದ್ದೇ ಸರ್ಕಾರ, ಅವ್ರದ್ದೇ ಮಂತ್ರಿಗಳು, ಅವ್ರದ್ದೇ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಏನು ಸಾಧನೆ ಮಾಡಿದ್ರಪ್ಪ. ಇದು ಕೂಡ ಆ ಎರಡನೇ ಈ ಥರ ಹೇಳ್ಬೋದು. ನನ್ನ ಮೇಲೆ ಏನು ರಾಜಕೀಯ ದುರುದ್ದೇಶಕ್ಕೆ ಆಪಾದನೆ ಮಾಡಿದ್ರು, ಇದು ಕೂಡ ಕೃಷ್ಣ ಬೈರೇಗೌಡರ ಮೇಲೆ ರಾಜಕೀಯ ಒಂದು ಆಪಾದನೆ ಮಾಡ್ತಾಯಿದ್ದಾರೆ. ಇದು ಅವ್ರು ಮಾಡಿದ ಆಪಾದನೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತ ನನಗೆ ಅವ್ರ ಹೇಳಿಕೆಯಿಂದ ಗೊತ್ತಾಗ್ತದೆ. ಆದ್ರೆ ಈ ಒಂದು ವಿಚಾರವಾಗಿ ಇದೀಗ ಬಿಜೆಪಿ ನಾಯಕರು ಮತ್ತೆ JDS ನಾಯಕರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದೆ. ಆದ್ರೆ ಈ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಕೋಲಾರದ JDS ನ MLC ಆಗಿರ್ತಕ್ಕಂಥ ಏನು ಇಂಚರ ಗೋವಿಂದರಾಜ್ ಅವರು ಖಂಡಿತ ಸಚಿವ ಕೃಷ್ಣ ಬೈರೇಗೌಡ ಅವರು ಜಮೀನನ್ನ ಕಬಳಿಕೆ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಆದ್ರೆ ಅವರೇನಾದ್ರು ಕಬಳಿಕೆ ಮಾಡಿದ್ರೆ ಖಂಡಿತ ಅವರೇ ಸರ್ಕಾರಕ್ಕೆ ಒಂದು ಉಪಸ್ಥಾನ ಕೊಡ್ತಾರೆ. ಜೊತೆಗೆ ಅವರು ಕೈ ಮತ್ತೆ ಬಾಯಿನ ಶುದ್ಧವಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ರಾಜಕಾರಣಿ ಅಂತಕ್ಕಂಥ ಮಾತನ್ನ ಇದೀಗ JDS ನ MLC ಆಗಿರ್ತಕ್ಕಂಥ ಇಂಚರ ಗೋವಿಂದರಾಜ್ ಅವರು ಹೇಳಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಈಗಾಗಲೇ ಎಲ್ಲ ಕಡೆನೂ ನಿಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ಸಹ ಸಾಕಷ್ಟು ಚರ್ಚೆ ಆಗಿದೆ. ಅದನ್ನವರು ನಾವು ಆ ರೀತಿ ಯಾವುದೇ ಒತ್ತುವರಿ ಮಾಡಿಲ್ಲ. ಅದು ಮಹಾರಾಜರ ಕಾಲದಲ್ಲಿ ನಮಗೆ ಅದು ಇದರಲ್ಲಿ ಒಳ್ಳೆ ಕೊಟ್ಟಿರ್ಬೋದು, ಇಲ್ಲ ಅದಕ್ಕೆ ಕಿಮ್ಮತ್ತು ಕೊಟ್ಟೆ ಆದರೂ ತಗೊಂಡಿರ್ಬೋದು ಅಂತ. ಸುಮಾರು ಅದೊಂದು 100 ವರ್ಷಗಳ ಹಿಂದಿನ ದಾಖಲೆ ಆಗಿರ್ತದೆ. ಅವರು ನಾವೇನು ಆ ರೀತಿ ಒತ್ತುವರಿ ಮಾಡಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಕೃಷ್ಣ ಬೈರೇಗೌಡರು ಒಂದು ನಿಷ್ಠಾವಂತ ರಾಜಕಾರಣಿ. ಬೈರೇಗೌಡರು ಅದೇ ನಿಟ್ಟಿನಲ್ಲಿ ಬೆಳೆದು ಬಂದಂಥದ್ದು. ನಾವು ರಾಜಕೀಯವಾಗಿ ಮಾತಾಡೋದಲ್ಲ, ಅದನ್ನು ಅವ್ರು ಹೇಳಿದ್ದಾರೆ. ನೀವೇನು ಯಾವುದೇ ರೀತಿ ತನಿಖೆ ಮಾಡಿಸಿ ಆ ಥರ ಏನಾರು ಇದ್ದರೆ 1 ಇಂಚು ಕೂಡ ಜಾಗ ನಾವೇನಾರು ಒತ್ತುವರಿ ಮಾಡಿದರೆ ನಾವು ಅದನ್ನು ಸಂಪೂರ್ಣ ಜವಾಬ್ದಾರಿನ ತಗೊಳ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಈಗಾಗಲೇ ಅದರ ಬಗ್ಗೆ ಎಲ್ಲ ಇದು ತನಿಖೆ ಶುರುವಾಗಿದೆ. ತನಿಖೆ ಮುಗಿದ ಮೇಲೆ ಅದನ್ನು ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಒಟ್ಟಾರೆಯಾಗಿ ಕೋಲಾರ ತಾಲೂಕಿನ ಗರಡನಪಾಳ್ಯ ಗ್ರಾಮದ ಬಳಿ ಬರ್ತಕ್ಕಂಥ ಸರ್ವೆ ನಂಬರ್ 46 ಮತ್ತು 47ರಲ್ಲಿ ಸುಮಾರು 21.16 ಎಕರೆ ಜಾಗ ಏನು ಸಚಿವ ಕೃಷ್ಣ ಬೈರೇಗೌಡ ಅವರು ಕಬಳಿಕೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಈಗಾಗಲೇ ಬಿಜೆಪಿ ನಾಯಕರು ಹೇಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಚಿವರ ರಾಜೀನಾಮೆ ಕೂಡ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಆದ್ರೆ ಈ ಒಂದು ವಿಚಾರವಾಗಿ 1991ರಲ್ಲೇ ಕೆಲವು ಗ್ರಾಮಸ್ಥರು ಏನು ಕೋಲಾರ ತಹಶೀಲ್ದಾರರಿಗೆ ಪತ್ರವನ್ನು ಬರೆದಿರ್ತಾರೆ. ಈ ಒಂದು ಭಾಗದಲ್ಲಿ ಸುಮಾರು 80 ಎಕರೆ ಜಮೀನು ಕಬಳಿಕೆ ಆಗಿದೆ. ಈ ನಿಟ್ಟಿನಲ್ಲಿ ಒಂದು ತನಿಖೆಯನ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯದಲ್ಲಿ ಗ್ರಾಮಸ್ಥರು ಕೂಡ ಒಂದು ಪತ್ರವನ್ನು ಬರೆದಿರ್ತಾರೆ. ಆದ್ರೆ ಇವರು 1995ರವರೆಗೂ ಈ ಒಂದು ವಿಚಾರಣೆ ಕೂಡ ಆಗಿದೆ ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು. ಆದ್ರೆ ಈಗ ಬಿಜೆಪಿ ನಾಯಕರು ಸದನದಲ್ಲಿ 21.16 ಎಕರೆ ಈ ಒಂದು ಜಾಗವನ್ನ ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಒಂದು ಕೆರೆ ಮತ್ತೆ ಸ್ಮಶಾನದ ಜಾಗವನ್ನ ಒತ್ತುವರಿ ಮಾಡಿ ತಮ್ಮ ಹೆಸರಿಗೆ ಆಸ್ತಿಯ ಒಂದು ಪತ್ರಗಳನ್ನ ಮಾಡಿಸಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಗೊಂದಲ ಬಗೆಹರಬೇಕು ಅಂತ ಹೇಳಿದ್ರೆ ಖಂಡಿತ ಸರ್ಕಾರದ ಮಟ್ಟದಲ್ಲಿ ಒಂದು ಉನ್ನತ ತನಿಖೆ ಕೂಡ ಆಗ್ಬೇಕಾಗಿದೆ. ಯಾಕಂತ ಹೇಳಿದ್ರೆ 1990ರಲ್ಲೂ ಕೂಡ ಇಂಥದ್ದೇ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಆಗ ಮಾಲೀಕರು ದಿವಂಗತ ಸಿ ಬೈರೇಗೌಡರು ಆಗಿರ್ತಾರೆ. ಹಾಗಾಗಿನೇ ಈ ಒಂದು ವಿಚಾರವಾಗಿ ಒಂದು ತನಿಖೆ ಕೂಡ ಆಗ್ಬೇಕು
ಮಾಡಬೇಕು ಅಂತಕ್ಕಂಥ ಒತ್ತಾಯ ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಮುಂದೆ ಏನು ಕ್ರಮ ಕೈಗೊಳ್ಳುತ್ತೋ ಅಥವಾ ಇದೆಲ್ಲವೂ ಕೂಡ ಕೇವಲ ಒಂದು ರಾಜಕೀಯ ಪ್ರೇರಿತ ಒಂದು ಆರೋಪಗಳ, ಹೀಗಾಗಿನೇ ಈ ಒಂದು ಪ್ರಕರಣಕ್ಕೆ ತೆರೆ ಎಳಬೇಕು ಅಂತ ಹೇಳಿದ್ರೆ ಖಂಡಿತ ಒಂದು ನಿಷ್ಪಕ್ಷಪಾತ ಒಂದು ತನಿಖೆ ಕೂಡ ಆಗ್ಬೇಕಾಗಿದೆ. ರಘುರಾಜ್, ನ್ಯೂಸ್ 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.